ಅಂದರೆ ತುಂಬಾ ಕ್ರೇವಿಂಗ್ ಆಗ್ತಿದೆ ಮಾರ್ರೆ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಏನು ತಿನ್ನೋದು ಅಂತ ಯೋಚನೆ ಮಾಡ್ತಿರುವಾಗಲೇ ಮನಸ್ಸಿಗೇನೋ ಡಿಫ್ರೆಂಟ್ ವೆರೈಟಿನೇ ಬೇಕು ಅನ್ನಿಸ್ತಿದೆ. ಬಾಯಿ ಚಪ್ಪಲ ಕಮ್ಮಿ ಮಾಡೋಕ್ಕೆ ಮಸ್ತಾಗಿರೋ ಟೇಸ್ಟಿ ಅಡುಗೆನೇ ಬೇಕು ಅಂತ ಅನ್ನಿಸ್ತಿದೆ. ಮನೆಯಲ್ಲಿ ಯಾರು ಅಡುಗೆ ಮಾಡೋರೇ ಇಲ್ಲ. ಆದರೂ ಈ ಬಾಯಿ ಚಪ್ಪಲ ಕಮ್ಮಿ ಮಾಡೋದಕ್ಕೆ ಡಿಫ್ರೆಂಟ್ ಫೀಲ್ ಕೊಡುವಂತಹ ಟೇಸ್ಟಿ ವೆರೈಟಿ ಫುಡ್ನೇ ಮಾಡಬೇಕಲ್ಲ ಅಂತ ಈ ರೆಡಿಮೇಡ್ ವೆರೈಟಿನ ಹುಡುಕಿದ್ದೀನಿ ನೋಡಿ. ಸೊ ಈಗ ನಾನು ಆಲ್ರೆಡಿ ರೆಡಿಯಾಗಿರೋ ಬನ್ನನ್ನು ತೆಗೆದುಕೊಂಡು ಇದನ್ನು 2 ಭಾಗವಾಗಿ ಆರೋದು ಬಾಗಲ್ ಮಾಡಿದ್ದೀನಿ. ಇದ್ರ ಮೇಲೆ ಟೊಮೊಟೊ ರಕ್ತನ ಸುರಿಸಿ ಆಲ್ರೆಡಿ ಉಪ್ಪು ಖಾರ ಮಿಕ್ಸ್ ಮಾಡಿ ಪ್ಯಾಕೆಟ್ನಲ್ಲಿ ಹಾಕ್ಕೊಟ್ಟಿರೋ ಬಿಂಗೋ ಆಲೂಗಡ್ಡೆ ಚಿಪ್ಸ್ನ ಹಾಕಿ ಇದ್ರ ಮೇಲೆ ಸ್ವಲ್ಪ ಟೊಮೊಟೊ ರಕ್ತನ ಹಾಗೆ ಚೆಲ್ಲಾಡಿ ಮತ್ತು ಈಗ ತಾನೇ ಬೇಕ್ರಿಯಲ್ಲಿ ಹೋಗಿ ತಂದಿರೋ ಬಿಸಿ ವೆಜ್ ಪಪ್ನ ಇದ್ರ ಮೇಲೆ ಇಟ್ಟು ಇದಕ್ಕೂ ಸ್ವಲ್ಪ ಟೊಮೊಟೊ ರಕ್ತನ ಬಲಿ ಕೊಟ್ಟು ಮತ್ತು ಎಣ್ಣೆಯಲ್ಲಿ ಕರೆದಿರೋ ಆಲೂ ಚಿಪ್ಸ್ನ ಇದ್ರ ಮೇಲೆ ಇಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ರಕ್ತನ ಚೆಲ್ಲಿ ಅರ್ಧ ಬಾಗಲ್ ಮಾಡಿರೋ ಇನ್ನೊಂದು ಅರ್ಧ ಬನ್ನನ್ನು ಇದ್ರ ಮೇಲೆ ಇಟ್ಟರೆ ಮುಗೀತು ನೋಡಿ. ಬಿಸಿ ಪಾಕದಲ್ಲಿ ಬಿಸಿಯಾದ ಪಾಪ್ಸ್ ಜೊತೆ ತಣ್ಣಗಿರೋ ಬನ್ ಮತ್ತು ಬಿಂಗೋ ಚಿಪ್ಸ್ನ ಟೊಮೊಟೊ ರಕ್ತದ ವೆರೈಟಿಯಾದ ಡಿಫ್ರೆಂಟ್ ಬನ್ ಚಿಪ್ಸ್ ಪಾಪ್ಸ್ ರೆಡಿ. ಸೊ ಪಾಪ್ಸ್ ಒಂದೇ ತಿಂದರೆ ಬಾಯಿ ಚಪ್ಪಲ ಕಮ್ಮಿ ಆಗಲ್ಲ ಅಂತ ಅದ್ರ ಜೊತೆ ಸಮೋಸನು ತಂದಿದ್ದೀನಿ. ಸೊ ಇದೇ ರೀತಿ ಸಮೋಸನು ಅಲಂಕಾರ ಮಾಡಿ ಅದನ್ನು ಸಹ ಡಿಫ್ರೆಂಟ್ ವೆರೈಟಿ ಮಾಡೋಣ ಬನ್ನಿ. ಮೊದಲಿಗೆ ಹರಿದು ಬಾಗಿಲು ಮಾಡಿರೋ ಬನ್ ಅದ್ರ ಮೇಲೆ ಟೊಮೊಟೊ ರಕ್ತನ ಚೆಲ್ಲಾಡಿ ಖಾರವಾಗಿರೋ ಚಿಪ್ಸ್ನ ಇಟ್ಟು ಮತ್ತು ಟೊಮೊಟೊ ರಕ್ತನ ಸ್ವಲ್ಪ ಸೋರಿಸಿ ಬಿಸಿಯಾಗಿರೋ ಈರುಳ್ಳಿ ಸಮೋಸನ ಇಟ್ಟು ಇದ್ರ ಮೇಲೆ ಸ್ವಲ್ಪ ಟೊಮೊಟೊ ರಕ್ತನ ಚೆಲ್ಲಾಡಿ ಮುರಿದೋಗಿರೋ ಆಲೂ ಚಿಪ್ಸ್ನ ಇಟ್ಟು ಆಗಲೇ ಭಾಗ ಮಾಡಿರೋ ಬನ್ನನ್ನ ಇದ್ರ ಮೇಲೆ ಇಟ್ಟರೆ ಮುಗೀತು ನೋಡಿ. ರೆಡಿಯಾಗಿರೋ ಬಿಸಿ ಪಾಕದ ಬಿಸಿ ಸಮೋಸ ಚಿಪ್ಸ್ ಬನ್ ರೆಡಿ. ಸೊ ಈಗ ಈ ರೆಡಿ ಮಾಡಿರೋ ವೆರೈಟಿ ಫುಡ್ನ ಇಟ್ಕೊಂಡು ಹೀಗೆ ಸ್ವಲ್ಪ ಇಸುಕಿ ಒತ್ತಿದ ಮೇಲೆ ಅದನ್ನು ಕೆಳಗಡೆ ಇಟ್ಟು ಸೊ ವಿಡಿಯೋ ತಾಮ್ಲೈನ್ ಡಿಸೈನ್ಗೆ ಅಂತ ಇವುಗಳ ಮೇಲೆ ಸ್ವಲ್ಪ ರಂಗೋಲಿ ಹಾಕಿದ್ರೆ ಡಿಫ್ರೆಂಟ್ ವೆರೈಟಿ ಫುಡ್ ರೆಡಿ. ಸೊ ಈಗ ಈ ಫುಡ್ನ ಟೇಸ್ಟ್ ಮಾಡಿ ಹೇಳೋ ಸಮಯ ಬಂದಾಯಿತು ನೋಡಿ. ಆಹಾ, ವಿಡಿಯೋ ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಬಾಯ್ ಮತ್ತೆ ಸಿಗ್ತೀನಿ.